ಯುಗ ಬದಲಾಗಿದೆ ಮತ್ತು ಅದರ ಜೊತೆಗೆ ಮಾರ್ಕೆಟಿಂಗ್ ಮಾಡುವ ವಿಧಾನಗಳು ಸಹ ಬದಲಾಗಿವೆ. ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸಲು ಇದು ಸೂಕ್ತ ಸಮಯ. ಪಾರಂಪರಿಕ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂದರೆ ಜನರೊಂದಿಗೆ ನೇರವಾಗಿ ಭೇಟಿಯಾಗಿ ವ್ಯವಹಾರ ಮಾಡುವುದು, ಮನೆ ಮನೆಗೆ ಹೋಗಿ ಪರಿಚಯ ಮಾಡಿಸುವುದು, ಸಭೆಗಳು ಮತ್ತು ಸೆಮಿನಾರ್ಗಳಲ್ಲಿ ನೆಟ್ವರ್ಕ್ ಬೆಳೆಸುವುದು ಇದರ ಭಾಗವಾಗಿದೆ. ಈ ವಿಧಾನದಲ್ಲಿ ವ್ಯವಹಾರವನ್ನು ಬೆಳೆಸಲು ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಸಾಮಾನ್ಯವಾಗಿ ಇದು ಸ್ಥಳೀಯ ಮಟ್ಟದಲ್ಲಿ ಮಾತ್ರ ಹೆಚ್ಚಾಗಿ ಬೆಳೆಯುತ್ತದೆ. ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂದರೆ ಇಂಟರ್ನೆಟ್ ಮೂಲಕ ವ್ಯವಹಾರವನ್ನು ಬೆಳೆಸುವುದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಿನಂತಹ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿ ಗ್ರಾಹಕರನ್ನು ಸಂಪರ್ಕಿಸುವುದು ಇದರ ಮುಖ್ಯ ಭಾಗವಾಗಿದೆ. ಆನ್ಲೈನ್ ತರಬೇತಿ ಮತ್ತು ಪ್ರಚಾರಗಳು ಸುಲಭವಾಗಿ ಲಭ್ಯವಿವೆ. ಆಟೋಮೇಷನ್ ಮತ್ತು ವಿಶೇಷ ಉಪಕರಣಗಳ ಸಹಾಯದಿಂದ ಕೆಲಸ ಇನ್ನಷ್ಟು ಸುಲಭವಾಗುತ್ತದೆ. ದೇಶದ ಯಾವುದೇ ಮೂಲೆಯಲ್ಲಿ ಕುಳಿತು ವ್ಯವಹಾರ ನಡೆಸಬಹುದು. ಪಾರಂಪರಿಕ ಮಾರ್ಕೆಟಿಂಗ್ನ ಲಾಭಗಳು ಎಂದರೆ ನೇರ ಮಾನವ ಸಂಬಂಧ ಮತ್ತು ಹೆಚ್ಚಿನ ವಿಶ್ವಾಸ. ಇದು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಆದರೆ ಇದರ ಸವಾಲುಗಳು ಎಂದರೆ ಹೆಚ್ಚು ಸಮಯ ಮತ್ತು ಪ್ರಯಾಣದ ಖರ್ಚು, ಜನರನ್ನು ಸಂಪರ್ಕಿಸುವುದು ಕಷ್ಟ ಮತ್ತು ವೇಗ ಬೆಳವಣಿಗೆ ಅಸಾಧ್ಯ. ಡಿಜಿಟಲ್ ಮಾರ್ಕೆಟಿಂಗ್ನಿಂದ ಕಡಿಮೆ ಸಮಯದಲ್ಲಿ ಹೆಚ್ಚು ಜನರನ್ನು ಸಂಪರ್ಕಿಸಬಹುದು. 24/7 ಆನ್ಲೈನ್ ಪ್ರಚಾರ ಮತ್ತು ಡೇಟಾ ಆಧಾರಿತ ಫಲಿತಾಂಶಗಳು ಉತ್ತಮ ವೃತ್ತಿಪರ ಇಮೇಜ್ ನಿರ್ಮಿಸುತ್ತವೆ. ಆದರೆ ಇದಕ್ಕೆ ತಾಂತ್ರಿಕ ಜ್ಞಾನ ಮತ್ತು ವಿಷಯ ಸೃಷ್ಟಿಸುವ ಕೌಶಲ್ಯ ಬೇಕಾಗುತ್ತದೆ. ಡಿಜಿಟಲ್ ಜಗತ್ತಿನಲ್ಲಿ ಸ್ಪರ್ಧೆ ಕೂಡ ಹೆಚ್ಚು. ಭವಿಷ್ಯ ಡಿಜಿಟಲ್ನಲ್ಲಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಸಮಯ ಉಳಿಸುತ್ತದೆ, ಹೆಚ್ಚು ಜನರನ್ನು ತಲುಪಲು ಸಹಾಯ ಮಾಡುತ್ತದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಅವಕಾಶ ನೀಡುತ್ತದೆ. ಪಾರಂಪರಿಕ ವಿಧಾನವು ಪ್ರಾಮಾಣಿಕ ಮತ್ತು ನಿಧಾನ, ಆದರೆ ಡಿಜಿಟಲ್ ವಿಧಾನವು ಆಧುನಿಕ ಮತ್ತು ವೇಗವಾದ. ಎರಡನ್ನೂ ಸಂಯೋಜಿಸಿದರೆ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಧನ್ಯವಾದಗಳು. ಡಿಜಿಟಲ್ ಯುಗದಲ್ಲಿ ಹೊಸ ಆರ್ಥಿಕ ಸ್ವಾತಂತ್ರ್ಯದ ದಾರಿ ನಿಮ್ಮದಾಗಲಿ.